ಅವನು ಬೋವಚನ ಹೊಲದಲ್ಲೇ ಅಕ್ಕಲನ್ನು ಹಾಯೋದಿಕ್ಕೆ ಹೆಂಗೆ ಬಂದ್ಲು? ದೈವ ನಿಯೋಗದಲ್ಲಿ ಪುಷ್ ಮಾಡ್ಕೊಂಬಂದಿದ್ದ ಅಲ್ಲಿಗೆ. ಎಸ್ತೇರಳು ಸುವರ್ಣ ದಂಡದ ಬಳಿಗೆ ಬರೋದಕ್ಕೆ ಅವಳಿಗೆ ಒಂದು ಯೋಗ್ಯತೆ ಇರಲಿಲ್ಲ, ಹತ್ರ ಬರೋಕ್ಕೂ ಯೋಗ್ಯತೆ ಇಲ್ಲ. ಬಟ್ ದೇವರು ಪ್ಲಾನ್ ಮಾಡಿಬಿಟ್ಟಿದ್ನು. ಇವಳು ಅನ್ಯ ಜನಾಂಗದವಳು, ಇವಳು ದಾಸತ್ವದಲ್ಲಿ ಬಂದವಳು, ಪ್ರಾಣ ಉಳಿಸ್ಕೊಳಕ್ ಬಂದವಳು, ಅನಾಥಳಾಗಿದ್ದವಳು, ಚಿಕ್ಕಪ್ಪ ಸಾಕ್ತಾ ಇರೋದು. ಆದರೆ ಟರ್ನಿಂಗ್ ಪಾಯಿಂಟ್ಸ್ ಅನ್ನೋದು ಅನ್ಯೂಶುವಲ್ ಆಗಿರೋ ಕಾರ್ಯಗಳು ನಡೆಯಿತು. ಅದಕ್ಕೆ ನಾನು ಹೇಳಿದೆ, ಕೃಪೆ ಎಲ್ಲ ಅದ್ಭುತ ಮಾಡೋದು. ಗ್ರೇಸ್ ಇಸ್ ನಾಟ್ ಡೂಯಿಂಗ್ ದ ಮಿರಾಕಲ್, ಬಟ್ ಗ್ರೇಸ್ ಇಸ್ ಪುಷಿಂಗ್ ಯು ಟು ಗಾಡ್ಸ್ ಪ್ಲಾನ್. ಆ ಕೃಪೆ ದೇವರ ಪದ್ಧತಿಯ ಕಡೆಗೆ ನಿನ್ನನ್ನು ಎತ್ಕೊಂಡು ಹೋಗುತ್ತೆ, ಪುಷ್ ಮಾಡಿಬಿಡುತ್ತೆ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ನಾವು ಆಕಸ್ಮಿಕವಾಗಿ ಬಂದಿದ್ದಲ್ಲ, ಇಲ್ಲಿ ದೇವರ ಪದ್ಧತಿ ಮೇರೆಗೆ ಆ ಕೃಪೆ ನಮ್ಮನ್ನು ಕರ್ಕೊಂಡ್ಬಂದಿದ್ದು. ನನ್ನ ಅಪ್ರಾಣೆ ನನ್ನ ಪಾಸ್ಟರ್ ಆಗಕ್ಕೆ ಇಷ್ಟಪಟ್ಟವನೇ ಅಲ್ಲ, ಸ್ತೋತ್ರ. ಆದರೆ ಕೃಪೆ ಏನು ಮಾಡ್ತು ಗೊತ್ತಾ? ನನ್ನನ್ನು ಅಲ್ಲಿಂದ ಇಲ್ಲಿಂದ ಒತ್ಕೊಂಡು ಸ್ತೋತ್ರ. ನಾನು ಏನೇನು ಕೆಲಸ ಮಾಡಿದ್ದೀನಿ ಗೊತ್ತಾ? ಸ್ತೋತ್ರ. ಎಲ್ಲ ಕೆಲಸ ಹೇಳೋಕ್ಕಾಗಲ್ಲ, ಹೇಳ್ಬಹುದಾದ ಕೆಲಸ ಹೇಳ್ತೀನಿ. ಸ್ತೋತ್ರ. ಅಯ್ಯೋ, ತೀಟೆ ಕಿವಿಗಳು ನೋಡ್ರಿ ಹೆಂಗೆ ಹಿಂಗೆ. ಸ್ತೋತ್ರ. ಪ್ಲಂಬಿಂಗ್ ಕೆಲಸ ಮಾಡಿದ್ದೀನಿ, ಟೈಲರಿಂಗ್ ಕೆಲಸ ಮಾಡಿದ್ದೀನಿ, ನಿಯಾನ್ ಸೈನ್ ವರ್ಕ್ ಮಾಡಿದ್ದೀನಿ, ಮತ್ತು ಏನು ಆಡಿಟ್ರ್ ಆಫೀಸಲ್ಲಿ ಕೆಲಸ ಮಾಡಿದ್ದೀನಿ, ಅಕೌಂಟ್ಸ್ ಬರ್ತಿದ್ದೀನಿ, ಪೇಪರ್ ಹಾಕಿದ್ದೀನಿ, ಪೇಪರ್ ಏಜೆಂಟ್ ಇಟ್ಕೊಂಡಿದ್ದೆ. ಸ್ತೋತ್ರ. ವಾಟರ್ ಪ್ರೂಫಿಂಗ್ ವರ್ಕ್ ಮಾಡಿದ್ದೀನಿ, ಸಿವಿಲ್ ವರ್ಕ್ ಮಾಡಿದ್ದೀನಿ, ಸುಮಾರು ಕೆಲಸ. ಎಲ್ಲ ಕಡೆಯಿಂದ ದೇವರು ತಟ್ಟಿ ಸ್ತೋತ್ರ. ಇಲ್ಲಿ ತಟ್ಟಿ ಇಲ್ವಾ? ಸ್ತೋತ್ರ. ತಟ್ಟಿ ನನ್ನನ್ನು ಇವತ್ತು ನಿಮ್ಮ ಪಾಸ್ಟ್ರಾಗಿ ಮಾಡಿದ್ದ. ಏನು ಯೋಗ್ಯತೆ? ಬೈಬಲ್ ಸ್ಕೂಲಿಗೆ ಹೋಗಿಲ್ಲ, ಒಂದನೇ ಯೋಗ್ಯತೆ. ಬೈಬಲ್ ಕಾಲೇಜ್ ಮೆಟ್ಲು ಹತ್ತಿಲ್ಲ, ಎರಡನೇ ಯೋಗ್ಯತೆ. ಡಿಗ್ರಿ ಇಲ್ಲ, ಸ್ತೋತ್ರ. PhD ಇಲ್ಲ. ಆಮೇಲೆ ಈ ಕೃಪೆ ಏನು ಮಾಡ್ತು ಅಂದರೆ, ತಾಯಿಯ ಗರ್ಭದಲ್ಲಿ ಕೇವಲ ಪಿಂಡವಾಗಿರುವಾಗಲೇ ದೇವರು ನನ್ನ ಮೊದಲನೇ ದಿವಸ ಕೊನೆ ದಿವಸ ಹೆಂಗಿರ್ಬೇಕು ಅಂತ ಪ್ಲಾನ್ ಮಾಡಿದ್ನಲ್ಲ, ಅಲ್ಲಿಗೆ ಪುಷ್ ಮಾಡಿ ತಗೊಂಬಂದ ಕಣ್ರಿ. ಅಲ್ವಾ? ಕೃಪೆ ಮಾಡೋದು ಅದೇ. ಯಾರ್ಯಾರೋ ಎಲ್ಲೆಲ್ಲೋ ಇರಬೇಕಾಗಿತ್ತು, ಎಲ್ಲೆಲ್ಲೋ ಕರ್ಕೊಂಬಂದು ದೇವ್ರಿಗೆ ಕನೆಕ್ಟ್ ಮಾಡಿಬಿಟ್ರು. ಸ್ತೋತ್ರ. ಅಲ್ವಾ? ದೇವರು ನಿನಗಿಲ್ಲದೆ ಹೋಗಿದ್ರೆ ನಿನ್ನ ಗತಿ ಏನಾಗ್ತಿತ್ತು? ಈ ಕೃಪೆ ಅಲ್ಲ ಮಿರಾಕಲ್ ಮಾಡೋದು. ಕೃಪೆ ಮಾಡೋ ಕೆಲಸ ದೇವರ ಪ್ಲಾನ್ ಇದೆಯಲ್ಲ, ಆ ಪ್ಲಾನಿಗೆ ನಿನ್ನನ್ನು ಹತ್ಸೋದೆ ಕೃಪೆ ಮಾಡೋ ಕೆಲಸ. ಅವಾಗ ಕೇಳ್ರು, ನಾನು ಹತ್ತಲ್ಲ, ನಾನು ಬಿಡು. ಸ್ತೋತ್ರ. ಕೃಪೆ ನಿನ್ನನ್ನು ಹತ್ತಿಸೋದಕ್ಕೆ ನೋಡುತ್ತೆ, ನೀನು ಜಾಡಿಸೋದು ಹಂಗಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿರುವ ಕಾರ್ಯಗಳು ನಿನ್ನ ಜೀವನದಲ್ಲಿ ಬರುವಾಗ ಈ ಮನುಷ್ಯನ ಸ್ವಭಾವ ಏನು ಗೊತ್ತಾ? ನೋಡ್ರಿ, ನೋಹನ ಕಾಲದಲ್ಲಿ ಮಳೆ ಬರುತ್ತೆ, ಪ್ರವಾಹ ಬರುತ್ತೆ, ನೀರು ಪ್ರವಾಹವಾಗಿ ಹರಿಯುತ್ತೆ, ಜಲಪ್ರಳಯದಲ್ಲಿ ಅನೇಕರು ಸಾಯ್ತಾರೆ ಅಂತೆಲ್ಲ ಹೇಳಿದಾಗ ಜನ ನಂಬಲಿಲ್ಲ. ಕಾರಣ ಏನು? ಮಳೆ ಇಲ್ಲ, ಮಳೆ ಹೋಗಿ ಪ್ರವಾಹನ. ಸೂತ್ರ. ಯೇಸು ಸ್ವಾಮಿ ನೀರಿನ ಮೇಲೆ ನಡ್ಕೊಂಬರ್ತಾ ಇದ್ದಾರೆ.
ಸ್ತೋತ್ರ. ಶಿಷ್ಯರೆಲ್ಲ ಏನು ಹೇಳಿದ್ರು? ಭೂತ ಅಂದರು. ಯಾಕೆ? ಇವರು ಡೈಲಿ ನೋಡ್ತಾ ಇದ್ದಿದ್ದು ಎಲ್ಲಿ? ಯೇಸು ಸ್ವಾಮಿ ತೀರದಲ್ಲಿ ನಡೆಯೋದನ್ನ, ದಡದಲ್ಲಿ ನಡೆಯೋದನ್ನ ನೋಡಿದ್ದ. ನೀರಲ್ಲಿ ನಡೆದ ಯೇಸು ಸ್ವಾಮಿ ನೋಡಿಲ್ಲ. ನೀವು ಕಾಣದೇ ಇರುವ ಕಾರ್ಯಗಳನ್ನು. ಅದಕ್ಕೆ ಯೆರೆಮೀಯನ ಪುಸ್ತಕ 33:3 ಏನು ಹೇಳ್ತದೆ? ನನ್ನನ್ನು ನಾನು ನಿನಗೆ ಸದುತ್ತರವನ್ನು ದಯಪಾಲಿಸ್ತೇನೆ. ಆಮೇಲೆ ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ. ಸ್ಟಾಪ್. ಹಾಗಾದ್ರೆ ಏನು? ನಿನಗೆ ತಿಳಿಯೋದು ಬೇರೆ, ತಿಳಿಯದೆ ಇರೋದು ಬೇರೆ. ಸಮ್ಟೈಮ್ಸ್ ನಮ್ಮ ಬುದ್ಧಿ ಅನ್ಎಕ್ಸ್ಪೆಕ್ಟೆಡ್ನ ಎಕ್ಸ್ಪೆಕ್ಟ್ ಮಾಡಲ್ಲ, ಎಕ್ಸ್ಪೆಕ್ಟ್ ಆಗಿರೋದನ್ನೇ ಎಕ್ಸ್ಪೆಕ್ಟ್ ಮಾಡೋದು. ಗೊತ್ತಿರೋದ್ರ ಬಗ್ಗೆನೇ ನಾವು ಯೋಚನೆ ಮಾಡ್ತೀವಿ. ಅರ್ಥ ಮಾಡ್ಕೊಳ್ರಿ. ಅನ್ಎಕ್ಸ್ಪೆಕ್ಟೆಡ್ ಆಗಿರೋದು ನೀವು ಎಕ್ಸ್ಪೆಕ್ಟ್ ಮಾಡ್ರಿ. ಸುವರ್ಣ ದಂಡ ಚಾಚಿದಾಗ ಎಸ್ತೇರಳು ಧೈರ್ಯದಿಂದ ಅದನ್ನು ಮುಟ್ಟಿದಳು. ನಾನು ಪಾಸ್ಟರ್ ಅನಿಸನ್ ನಾವು ಈ ಮೆಸೇಜ್ ಇಬ್ಬರು ತುಂಬ ಎಂಜಾಯ್ ಮಾಡಿದ್ವಿ. ಅನ್ಸನ್ ಹೇಳಿದ್ರು, ಕೇಳ್ತಾ ಇದ್ರೆ ನನ್ನ ಚರ್ಚಲ್ಲಿ ಇದನ್ನೇ ಪ್ರಸಂಗ ಮಾಡಿಬಿಡೋಣ ಅಂತ ಇದ್ದೆ. ನಾನದೆ ನೋ. ಸಚ್ ಎ ಬ್ಯೂಟಿಫುಲ್ ವಿ ಆರ್ ಎಂಜಾಯ್ಡ್. ಅನ್ಸನ್ ಒಂದು ಮಾತು ಹೇಳಿದೆ, ಇದನ್ನು ರಿಸೀವ್ ಮಾಡಬೇಕಷ್ಟೇ ನಾವು. ಇಟ್ ಈಸ್ ಆಲ್ರೆಡಿ ಡನ್ ಇನ್ ದ ಹೆವೆನ್. ದೇವರು ನಿನಗೋಸ್ಕರವಾಗಿ ಎಲ್ಲ ಸಿದ್ಧ ಮಾಡಿ ಇಟ್ಬಿಟ್ಟಿದ್ದಾನೆ. ಇಟ್ ಈಸ್ ಡನ್. ನೀನು ಸುಮ್ಮನೆ ರಿಸೀವ್ ಮಾಡು. ಈ ಕೃಪೆ ನಿನ್ನನ್ನು ಅಲ್ಲಿ ತಗೊಂಡೋಗಿ ನಿಲ್ಲಿಸುತ್ತೆ. ಈ ಕೃಪೆ ನಿನ್ನನ್ನು ಅಲ್ಲಿ ತಗೊಂಡೋಗಿ ನಿಲ್ಲಿಸುತ್ತೆ. ಎಸ್ತರ್ ರಾಣಿ, ಅವಳು ರಾಣಿ ಆಗಿದ್ಲ, ದಾಸಿ, ಅನಾಥಳು, ದಿಕ್ಕಿಲ್ಲದವಳು, ಯೋಗ್ಯತೆ ಇಲ್ದಿರೋಳು. ಅರಮನೆಗೆ ಬಾಗಿಲತ್ರ ಬರೋಕ್ಕೂ ಯೋಗ್ಯತೆ ಇಲ್ಲ. ಅವಳು ಎಲ್ಲಾದರೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತಾ ರಾಣಿ ಆಗ್ತೀನಿ ಅಂತ? ಕೆಲವರು ಎಕ್ಸ್ಪೆಕ್ಟ್ ಮಾಡದೇ ಇರುವ ಸ್ಥಾನಗಳಲ್ಲಿ ನೀನು ಆ ಟೈಮಲ್ಲಿ ಎಸ್ ಅನ್ಬೇಕು, ನೋ ಅನ್ಬಾರ್ದು. ಅರ್ಥ ಆಗ್ತಾ ಇದೆಯಾ? ಮೊರ್ದೆಕೈ ಬಂದು ಹೇಳುವಾಗ ಅವಳು ಏನಾದರೂ ನನ್ನಂದವಳು ಅಂದ್ಲ. ಡೋಂಟ್ ಸೇ ಇಫ್ ಗಾಡ್ಸ್ ವಿಲ್, ಎಸ್. ನಾನು ರಿಸೀವ್ ಮಾಡಕ್ಕೆ ರೆಡಿ ಇದ್ದೀನಿ. ಕೃಪೆ ನನ್ನನ್ನು ಅಲ್ಲಿ ಏರ್ಸ್ಕೊಂಬರ್ತಾ ಇದೆ. ದೇವರು ನನಗಾಗಿ ಸಿದ್ಧ ಮಾಡಿರೋದು. ಒಂದು ಕಣ್ಣು ಕಾಣಲಿಲ್ಲ, ಒಂದು ಕಿವಿ ಕೇಳಲಿಲ್ಲ, ಒಂದು ಮನುಷ್ಯನ ಹೃದಯದಲ್ಲಿ ಅವನ ಭಾವನೆಯಲ್ಲಿ ಸಹ ಹುಟ್ಟಿಲ್ಲ. ಇಫ್ ಗಾಡ್ ಇಸ್ ಡೂಯಿಂಗ್ ಸೋ ಮಚ್, ಅಂಗೀಕರಿಸ. ನಿನಗೇನು ದಾಟಿ? ನಾನು ಯಾರು ನೋ ಅನ್ನಕ್ಕೆ? ನನ್ನ ಪ್ಲಾನ್ ಅಲ್ಲ ನಡೆಯೋದು. ಅಮ್ಮಮ್ಮ ಅಂದಿದ್ರೆ, ನಾನು ಕೆಲಸ ಮಾಡ್ಕೊಂಡು ಜೀವನ ಮಾಡಿದರೆ ಎಲ್ಲಿವರೆಗೆ ಬರ್ತಿದ್ದೆ? ದೇವರು ನನಗೆ ಬೇರೆ ಸಿದ್ಧ ಮಾಡಿಟ್ಟಿದ್ನು. ಒಂದು ಕಣ್ಣು ಕಂಡಿಲ್ಲ, ಕಿವಿನೂ ಕೇಳಲಿಲ್ಲ, ಯಾರ್ಯಾರನ್ನ ಎಲ್ಲೆಲ್ಲೋ ತಗೊಂಬಂದು ನೆಟ್ಟನು.
ನನಗೆ ಭಾಳ ಆಶ್ಚರ್ಯ ಆಯಿತು. ಲೀಲಾಸಾಗರ್ ಆಂಟಿ ವರ್ಷಗಳ ಹಿಂದೆ ನಮ್ಮ ಸ್ವೀಟಿನ ನೋಡ್ಕೊಳಕ್ಕೆ ಅಂತ ಬಂದರು. ಅದಾದಮೇಲೆ ಹುಬ್ಳಿಗೆ ಹೋದರು. ಸ್ತೋತ್ರ. ಈಗ ಮತ್ತೆ ಮರಳಿಗೂಡಿಗೆ ಅಂದಂಗೆ ನಮ್ಮ ಹತ್ರನೇ ಬಂದರು. ಪ್ಲಾನ್ ದೇವ್ರದ್ದು. ವಿ ನೆವರ್ ಪ್ಲಾನ್ಡ್. ನಾವು ಪ್ಲಾನೇ ಮಾಡಲಿಲ್ಲ. ಕರೆಕ್ಟ್ ಟೈಮ್ ಆಗುವಾಗ ದೇವರು ಒಬ್ಬೊಬ್ಬರನ್ನ ಕರ್ಕೊಂಬಂದು ಜಾಯಿನ್ ಮಾಡ್ತಾರೆ. ಆ ಕೃಪೆ ಏನು ಮಾಡ್ತೀವಿ ಗೊತ್ತಾ? ನಿಮ್ಮನ್ನು ಏರಿಸ್ಕೊಂಬರುತ್ತೆ. ಸುವರ್ಣದಂಡದ ಮುಂದೆ ಎಸ್ತರ್ನ ತಗೊಂಬಂದಿದ್ದು ದೇವರ ಪದ್ಧತಿ ಆಗಿತ್ತು. ದೇವರ ಪದ್ಧತಿ. ವಿಮೋಚನಾ ಕಾಂಡ ಪುಸ್ತಕ 3:21. ಅದಲ್ಲದೆ ಈ ನನ್ನ ಜನರಿಗೆ ಐಗುಪ್ತರ ದಯೆ ದೊರಕುವಂತೆ ಮಾಡುವೆನು. ಆದುದರಿಂದ ನೀವು ಹೊರಡುವಾಗ ಬರಿಗೈಲಿ ಹೋಗುವುದಿಲ್ಲ. ಆಮೆನ್. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ನೀವು ಬರಿಗೈಯಲ್ಲಿ ಹೋಗಲ್ಲ. ಈ ವರ್ಷ ನಿಮ್ಮನ್ನ ದೇವರ ಬರಿಗೈಯಲ್ಲಿ ಕಳಿಸಲ್ಲ. ನನ್ನ ಪಾಕೆಟ್ ಎಂಟಿ ಆಗಲ್ಲ, ನಿನ್ನ ಮನೆ ಎಂಟಿ ಆಗಲ್ಲ. ಕಮಾನ್ ಸಂಬಡಿ. 2026 ನಿನ್ನ ಕೈ ಬರೆಗೈ ಆಗಲ್ಲ. ಓವರ್ ಫ್ಲೋಯಿಂಗ್. ನಿನ್ನ ಪಾತ್ರೆಯು ತುಂಬಿ ತುಳುಕುತ್ತೆ. ಕಮಾನ್ ಕಮಾನ್ ಕಮಾನ್. ಈ ಕೃಪೆ ಏನು ಮಾಡುತ್ತೆ ಗೊತ್ತಾ? ಸ್ತೋತ್ರ. ಕೃಪೆ ಏನು ಮಾಡುತ್ತೆ ಗೊತ್ತಾ? ಈಗ ಒಬ್ಬರಿಗೆ ಸ್ವಲ್ಪ ದುಡ್ಡು ಅವಶ್ಯಕತೆ ಇತ್ತು ಅಂದ್ಕೊಳ್ರಿ, ಅವ್ರ ದೇವರೇ ಅಂತ ಇರ್ತಾರೆ. ಈ ಕೃಪೆ ಏನು ಮಾಡುತ್ತೆ ಗೊತ್ತಾ? ಇರೋವನನ್ನು ಎಬ್ಬಿಸಿ ನೇರವಾಗಿ ಕರ್ಕೊಂಡೋಗಿ ಕೊಡುತ್ತಲ್ಲ, ಅದು ಕೃಪೆ ಮಾಡುತ್ತೆ. ಅವ್ರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅವರಿಗೆ ಕೃಪೆ ತಲುಪಿಸ್ತು. ದೇವರು ಸಿದ್ಧ ಮಾಡಿದ್ದನ್ನ కృపే ಅವ್ರ ಕೈಗೆ ತಲುಪಿಸ್ತು. స్తోత్రం చెప్పండి, ಪಾಕೆట్లో పెట్టుకోనండి. స్తోತ್ರ. ಆ ಕೃಪೆ ಬೇಕನ್ನೋರು ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಆಮೇ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ, ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ, ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ, ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಆದರೆ ದೇವರು ನಿಮ್ಮ ಕಡೆಗೆ ಸ್ತೋತ್ರ 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 ಸ್ತೋತ್ರ. ಯಾರ್ಯಾರನ್ನೋ ನೋಡ್ತಾ ಇದ್ದೀನಿ. ಸ್ತೋತ್ರ. ನನ್ನ ಹತ್ರ ದೇವರು ಹೇಳೋದವ್ರಿಗೆ ಮಾತ್ರನೇ ಮಾಡೋದು ಅದು. ಈ ಕೃಪೆ ಏನು ಮಾಡುತ್ತೆ ಅಂದರೆ ಕರ್ಕೊಂಡೋಗಿ ಅವ್ರ ಮುಂದೆ ನಿಲ್ಲಿಸ್ಬಿಟ್ಟು ಹೇಳುತ್ತೆ, ಮಾಡು ಮಾಡು. ಕೃಪೆಯಿಂದ ಕೃಪೆಯಿಂದ ಸಮೃದ್ಧಿ ಆಗಿರುತ್ತೆ. ನಿನ್ನ ಕರದಿಂದ ನನ್ನ ಅಪ್ಪಿಕೊಂಡೆ ಸ್ತೋತ್ರ. ಈ ಕೃಪೆ ಏನು ಮಾಡುತ್ತೆ ಅಂದರೆ ಅವಶ್ಯಕತೆ ಇರೋನನ್ನು ಹುಡುಕೊಂಡು ಹೋಗೋದಕ್ಕೆ ಯಾರ್ಯಾರನೋ ಎಲ್ಲೆಲ್ಲೋ ಎಬ್ಬಿಸುತ್ತೆ. ಯಾರ್ಯಾರನೋ ಎಲ್ಲೆಲ್ಲೋ ಎಬ್ಬಿಸುತ್ತೆ. Come on, come on, come on. ಯಾ ಕೃಪೆ 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 ಕೃಪೆ. 2026ರಲ್ಲಿ ನೀ ನಿರೀಕ್ಷಿಸದೇ ಇರುವ ಸ್ಥಳಗಳಿಂದ ನಿನಗೆ ಸಹಾಯಗಳು ಬರುತ್ತೆ.
ಐಗುಪ್ತರ ದಯ ದೊರಕುವಂತೆ ಮಾಡುವೆನು. ಸಂಬಳ ಕೊಡದೇ ಇದ್ದವರು, ದಾಸತ್ವದಲ್ಲಿ ಬಿಟ್ಟು ದುಡಿಸ್ಕೊಂಡವರು, ಅವ್ರ ಮೇಲೆ ದಯೆ ದೊರಕುವಂತೆ ಮಾಡ್ತೀನಿ ಅಂದರೆ ಕೆಲ ಕ್ರೂರಿಗಳಾದ ಬಾಸ್ಗಳ ಪಾಕೆಟಿಂದ ದೇವ್ರ ಕೆತ್ತಾಕ್ತಾನೆ. ಪ್ರಮೋಷನ್ ಕೊಡದೇ ಇರೋನು, ಬೋನಸ್ ಕೊಡದೇ ಇರೋನು ನಿನಗೆ ಕೊಡ್ತಾನೆ. ಯಾಕೆ ಗೊತ್ತಾ? ಅದು ನಿನ್ನ ಮೇಲಿರೋ ದಯೆ. ಅವನು ಯೋಚನೆ ಮಾಡ್ತಾನೆ, ಯಾಕೆ ಕೊಡ್ತಿದ್ದೀನಿ? ನಾನು ಹೇಳ್ತಾ ಇದ್ದಿದ್ದು ಕೃಪೆ ಅನ್ನೋದು ದೇವರು ನಿಮಗಾಗಿ ಸಿದ್ಧ ಮಾಡಿರುವ ಕಡೆಗೆ ಹತ್ತಿಸುವುದೇ ಕೃಪೆ. ದೇವರು ಸಿದ್ಧ ಮಾಡಿರೋದ ಕಡೆಗೆ ನಿಮ್ಮನ್ನು ಹತ್ತಿಸೋದು ಸ್ತೋತ್ರ. ನೋಡ್ರಿ, ಈಗ ದೇವರು ನಿಮಗೆ ಸಿದ್ಧ ಮಾಡಿರೋದು ಈ ಜಾಗ ಆದರೆ ಕೃಪೆ ಏನು ಮಾಡ್ತೀವಿ ಗೊತ್ತಾ? ನಿಮ್ಮನ್ನು ಇಲ್ಲಿಂದ ಕೈ ಹಿಡಿದು ಇಲ್ತಾನೆ. ಅದೇ ಕೃಪೆ ಮಾಡೋದು. ದೇವರು ಸಿದ್ಧ ಮಾಡಿದ್ರು, ಕೃಪೆ ತಗೊಂಡೋಗಿ ಅಲ್ಲಿ ನಿಲ್ಲಿಸ್ತು. ಸಂಬಳ ಕೊಡದೆ ಇರೋನು, ಬಿಟ್ಟಿ ಮಾಡಿಸ್ಕೊಂಡವನು, ದೇವ್ರು ಹೇಳಿದ್ರು ನೀನು ಬರೆಗೈಯಲ್ಲಿ ಹೋಗಲ್ಲ, ನಿನ್ನ ಕೈ ಅವನಿಗೆ ದಯ ದೊರಕತಕ್ಕಂತೆ ನಾನು ಮಾಡ್ತೀನಿ ಅಂತ. ಮಾಡಿದ್ದಂಗೆ ಅದರ ಫುಲ್ಫಿಲ್ಮೆಂಟು 12ನೇ ಅಧ್ಯಾಯ 36ನೇ ವಾಕ್ಯ, ವಿಮೋಚನ ಕಾಂಡ, ಎಕ್ಸೋಡಸ್ 12:36. ಯೆಹೋವನು ಅವರ ಮೇಲೆ ಐಗುಪ್ತರಲ್ಲಿ ದಯೆಯನ್ನು ಹುಟ್ಟಿಸಿದ್ದರಿಂದ. ಹೆಂಗೆ ಹುಟ್ಟಿಸ್ತೀನಿ ಅಂತ ಹೇಳಿದ್ ಬೇರೆ, ಹುಟ್ಟಿಸಿದ್ರಿಂದ ಅವರು ಕೇಳಿಕೊಂಡದ್ದನ್ನ ಕೊಟ್ಟರು. ಇವತ್ತು ಕೇಳ್ಕೊಳ್ರಿ, 2026ರಲ್ಲಿ ನೀವು ಏನು ಕೇಳ್ಕೊಳ್ತೀರಾ ಅದನ್ನು ದೇವ್ರು ಕೊಡಕ್ಕೆ ಹೋಗ್ತಾ ಇದ್ದಾನೆ. ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಹಲ್ಲೆಲೂಯಾ. ಕೇಳುವಾಗ, ಮೇಡಮ್ ಇಂದ ಹಳೆ ಚಪ್ಪಲಿ ಕೊಡಿ, ಕಾಲೆಲ್ಲ ಏನಿಲ್ಲ, ಹಳೆ ಚಪ್ಪಲಿ ಕೊಡಿ, ಕೇಳ್ಬಿಟ್ಟಿರಾ? ಸ್ತೋತ್ರ. ಕೇಳಿದ್ರೆ ಬಂಗಾರ ಕೇಳ್ರಿ, ಬೆಳ್ಳಿ ಕೇಳ್ರಿ. ಕೇಳಿಕೊಂಡದ್ದನ್ನು ಕೊಟ್ಟರು. ಹೀಗೆ ಇಸ್ರಾಯೇಲರು ಐಗುಪ್ತರ ಸೊತ್ತನ್ನು ಸುಳುಕೊಂಡ್ರು ಅಂದ್ರೆ ಕಬ್ಜಾ ಮಾಡಿಕೊಂಡ್ರು ಅಂತ. ಸುಳ್ಕೊಂಡ್ರು ಅಂದ್ರೇನು? ಅಷ್ಟಕ್ಕೂ ಅವರು ಬಲಹೀನರೇ. ಸುಳ್ಕೊಳೋವರೆಗೂ ಸುಮ್ಮಗಿದ್ರೆ ಈ ದಯೆ ಏನು ಮಾಡ್ತು ಗೊತ್ತಾ? ಬಾಯಿ ಮುಚ್ಕೊಂಡಿರೋ ಅವ್ರಿಗೆ ಏನು ಬೇಕೋ ತಗೊಂಡೋಗ್ಲಿ. ಕಾರಣ ಇದು ಮೋಶೆಯ ಕಾಲದಲ್ಲಿ ನಡೆದಿದ್ದಲ್ಲ, ಅಬ್ರಾಮನ ಕಾಲದಲ್ಲಿ ದೇವರು ಒಡಂಬಡಿಕೆ ಮಾಡಿದ್ರು. ಆದಿಕಾಂಡ ಪುಸ್ತಕ ನೋಡಿದ್ರ ರೂಟ್ ಹೆಂಗಿದೆ? 15ನೇ ಅಧ್ಯಾಯಕ್ಕೆ ಬನ್ರಿ, 14-15ನೇ ವಾಕ್ಯ ನೋಡ್ರಿ. ಅವರಿಂದ ಬಿಟ್ಟಿ ಕೆಲಸ ಮಾಡಿಸಿಕೊಂಡ ಜನಾಂಗವನ್ನು ನಾನು ಶಿಕ್ಷಿಸಿದ ನಂತರ ಅವರು ಬಹಳ ಆಸ್ತಿವಂತರಾಗಿ. ಹೆಂಗೆ? ಬಹಳ ಆಸ್ತಿವಂತರಾಗಿ ಆ ದೇಶದಿಂದ ಬಿಡುಗಡೆಯಾಗಿ ಬರುವರು. ನೀನಂತೂ ಸಮಾಧಾನದೊಡನೆ ಪಿತೃಗಳ ಬಳಿಗೆ ಸೇರುವಿ. ನೋಡಿದ್ರಿ, ಆ ದೇಶದಿಂದ ಬರಬೇಕಾದ್ರೆ ನೀನು ಹೆಂಗ್ ಬಿಡುಗಡೆಯಾಗಿ ಬರ್ತೀಯ? ಬಹಳ ಆಸ್ತಿವಂತರಾಗಿ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಚೆನ್ನಾಗಿ ನೋಡ್ಕೊಂಬಿಡ್ರಿ, ಬಹಳ ಆಸ್ತಿವಂತನಾಗಿರ್ತೀನಿ ನಾನು ಅಂತ. ಈಗಲೇ ಹೊಟ್ಟೆ ಕಿಚ್ಚು ಪಡಬೇಡ್ರಿ ಅಂತ ಹೇಳ್ಬಿಡಿ. ಈ ಕೆಲವರಿಗೆ ದೇವರ ಆಶೀರ್ವಾದ ಕೊಡಬೇಕು ಅಂದ್ಕೊಂಡಿದ್ರು,
ಕೊಡ್ತಿರೋ ತಡೆ ಹಿಡಿದಿದ್ದು ಏನು ಗೊತ್ತಾ, 2025ರಲ್ಲಿ ಬೇರೆಯವ್ರ ಆಶೀರ್ವಾದ ಕಂಡು ಹೊಟ್ಟೆ ಕಿಚ್ಚುಪಟ್ರು. ಇವ್ರಿಗೆ ಕೊಡಬೇಕಾಗಿರೋದು ದೇವ್ರು ಹೇಳಿದ್ರು, ನೀನು ಹಂಗೆ ಹೊಟ್ಟೆ ಕಿಚ್ಚುಪಡ್ತಾನೆ ಇರು, ಬೇಡ ನಿನಗೆ ಅಂತ. ಈ ವರ್ಷ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಸೋತ್ರ ರವಿ ಬ್ರದರ್ನ ಆಶೀರ್ವಾದ ಮಾಡಿದ್ರೆ ರವಿ ಪಾಸ್ಟ್ರು ಎಂಜಾಯ್ ಮಾಡ್ತೀವಿ. ಸೋತ್ರ ಗ್ರೇಸ್ ಏನು ಮಾಡುತ್ತೆ, ಕೃಪೆ ಏನು ಮಾಡುತ್ತೆ, ದೇವರು ನಿನಗಾಗಿ ಮಾಡಿರೋ ವಾಗ್ದಾನ, ದೇವರು ನಿನಗಾಗಿ ಸಿದ್ಧ ಮಾಡಿರೋದನ್ನು ಆ ಸ್ಥಳಕ್ಕೆ ಈ ಕೃಪೆ ನಿಮ್ಮನ್ನು ಹತ್ತಿಸ್ಕೊಂಡು ಬರುತ್ತೆ. ಅದಕ್ಕೆ ದೇವಾಲಯದ ಕಲ್ಲನ್ನು ಹತ್ತಿಸುವಾಗ ಏನು ಹೇಳ್ತಾ ಇದ್ರು? ಕೃಪೆ ಕೃಪೆ ಕೃಪೆ. ಒಂದೊಂದು ಕಲ್ಲನ್ನು ಏರಿಸ್ತಾ ಇದ್ರು. ಕೃಪೆ ಹೆಚ್ಚಾದಷ್ಟು ದೇವರ ವಾಗ್ದಾನಕ್ಕೆ ಹತ್ರ ನೀನಾಗ್ತಾ ಇದೀಯ. ಓ ಮೈ ಗಾಡ್, ಇದು ಹೇಳಿದ್ರೆ ಎಷ್ಟು ಜನ ಅಂಗೀಕರಿಸ್ತಾರೆ ನನಗೆ ಗೊತ್ತಿಲ್ಲ. ಈ ವರ್ಷ ನಿನ್ನ ಕುಟುಂಬದಲ್ಲಾಗಲಿ ನಿನ್ನ ಜೀವನದಲ್ಲಾಗಲಿ ಇನ್ನು ಯುದ್ಧ ಇಲ್ಲ. ಐ ಡಿಕ್ಲೇರ್, ಈ ಸಭೆ ಇನ್ನು ಯುದ್ಧ ಮಾಡೋದಿಲ್ಲ. ಈ ಸಭೆ ಇನ್ನು ಅದು ಮಾಡು ಇದು ಮಾಡು ಅಂತ ಯುದ್ಧ ಮಾಡೋದಲ್ಲ. ಈ ಸಭೆ ಇದುವರೆಗೂ ದೇವರು ಮಾಡಿರೋ ವಾಗ್ದಾನಗಳನ್ನು, ಅದರ ಬಿಡುಗಡೆಗಳನ್ನು ರಿಸೀವ್ ಮಾಡುವ ವರ್ಷ 2026. ನಾನು ರಿಸೀವ್ ಮಾಡ್ತೇನೆ. ಅದ್ಭುತಗಳನ್ನು ರಿಸೀವ್ ಮಾಡ್ರಿ. ಈ ಸುವರ್ಣ ದಂಡ ಚಾಚಿದ ರಾತ್ರಿಯಲ್ಲಿ, ಸುವರ್ಣ ದಂಡ ಚಾಚಿದ ರಾತ್ರಿಯಲ್ಲಿ ನಡೆಯದೇ ಇದ್ದ ಸಂಭವಗಳು ನಡೆಯಿತು. ಅದುವರೆಗೂ ಆಗದೇ ಇದ್ದ ಕಾರ್ಯಗಳು, ಇದುವರೆಗೂ ನಡೆಯದೇ ಇದ್ದ ಕಾರ್ಯಗಳು ಈ ಸುವರ್ಣ ದಂಡ ಚಾಚಿರೋದ್ರಿಂದ, ನನ್ನ ರಾಜಾದಿರಾಜನ ಸುವರ್ಣ ದಂಡ ಚಾಚಿರೋದ್ರಿಂದ ಇದುವರೆಗೂ ನಡೆಯದೇ ಇದ್ದ ಕಾರ್ಯಗಳು ನಡೆಯುತ್ತೆ. ಎಸ್ತರನ ಪುಸ್ತಕ 6:1. ಆ ರಾತ್ರಿಯಲ್ಲಿ ಅರಸನಿಗೆ ನಿದ್ರೆ ಬರಲಿಲ್ಲ. ಅದುವರೆಗೂ ಒಳ್ಳೆ ನಿದ್ದೆ ಮಾಡ್ತಾ ಇದ್ದ. ಕೆಲವರು ನಿದ್ದೆಯನ್ನು ದೇವರು ಕೆಡಿಸ್ತಾನೆ. ಕೆಲ ಮಂತ್ರಿಗಳ ನಿದ್ದೆ ಹೋಗುತ್ತೆ, ಕೆಲ ಅಧಿಪತಿಗಳ ನಿದ್ದೆ ಹೋಗುತ್ತೆ. ಕೆಲವರು ನಿದ್ದೆ ಹೋಗುತ್ತೆ. ಅನ್ಯೂಶಲ್ ಆಗಿರೋ ಕಾರ್ಯಗಳು ನಡೆಯುತ್ತೆ. ರಾಜನಿಗೇನ್ರಿ ಕೊರತೆ? ನಿದ್ದೆಗೆ ಸುರಪಾನ ಮಾಡ್ತಾರೆ, ಸುಖದ ಸುಪ್ಪತ್ತಿಗೆಯಲ್ಲಿ ಮಲಗ್ತಾರೆ, ದಾಸದಾಸಿಯರು ಭೀಷಣಿಗೆಯಿಂದ ಗಾಳಿ ಬೀಸ್ತಾರೆ, ಸೊಳ್ಳೆ ಪರದೆ ಇರುತ್ತೆ. ಒಂದು ಸೊಳ್ಳೆ ಹತ್ರ ಬರಕ್ಕೆ ಬಿಡ್ದಿರಂಗೆ ಕಾಯ್ತಾರೆ, ಎಲ್ಲ ಇದೆ. ಆದರೆ ಈ ರಾಜನಿಗೆ ನಿದ್ದೆ ಬರ್ತಾ ಇಲ್ಲ. ಕೆಲವರ ನಿದ್ದೆ ಕೆಡುವಂಥದ್ದಾಗಿರುತ್ತೆ. ಬರೆದಿಟ್ಕೊಳ್ರಿ. ಪೂರ್ವಕಾಲದ ವೃತ್ತಾಂತದ ಗ್ರಂಥವನ್ನು ತರಿಸ್ಕೊಂಡು ರಾತ್ರಿ ಎಲ್ಲ ಪಾರಾಯಣ ಮಾಡಿಸ್ತಾ ಇದ್ದಾನೆ. ಅದುವರೆಗೂ ಇವನಿಗೆ ಬೈಬಲ್ ಓದೋಕ್ಕೂ ಟೈಮ್ ಇಲ್ಲ, ವಾಕ್ಯ ಕೇಳೋಕ್ಕೆ ಟೈಮ್ ಇಲ್ಲ, ಬೈಬಲ್ ಸ್ಟಡಿಗೆ ಬರೋಕ್ಕೆ ಟೈಮ್ ಇಲ್ಲ, ಉಪವಾಸ ಪ್ರಾರ್ಥನೆಗೆ ಬರೋಕ್ಕೆ ಟೈಮ್ ಇಲ್ಲ.
ಇಂಥವ್ರಿಗೆಲ್ಲ ನಿದ್ದೆ ಕೆಡುತ್ತೆ. 100% ಬರೆದಿಟ್ಕೊಳ್ರಿ. ನಿದ್ದೆ ಕೆಟ್ಟರೆ ಆಟೋಮೆಟಿಕ್ಕಾಗಿ ಬೈಬಲ್ ತಗೊಂಡು, ಅಮ್ಮ ಆ ಕೀರ್ತನೆ ಒಂದು ಸತಿ ಓದ್ತೀಯ, ಯಾಕೊಂಡು ನಿದ್ದೆ ಬರ್ತಾ ಇಲ್ಲ, ಏನಾಯ್ತು ಮಗನೇ, ಯಾಕೋ ಒಂಥರ ಆಗ್ತಾಯಿದೆ, ಸೋತ್ರ ಬಡ್ಕೊಂಡೆ. ನಾನು ಮತ್ತೆ ಚರ್ಚ್ಗೆ ಹೋಗೋ ಅಂದರೆ ಕೆಲಸ ಅಂತ ಓಡ್ತಾ ಇದ್ದೆ. ಈಗ ನಿದ್ದೆ ಮಾಡೋಕ್ಕೂ ಆಗಲ್ವಾ? 10ವರೆಗೆ ಇಲ್ದಿರ ಇರುವ ಪೂರ್ವಕಾಲ ವೃತ್ತಾಂತ ಪುಸ್ತಕ ಗ್ರಂಥವನ್ನು ತರಿಸಿ ರಾತ್ರಿ ಎಲ್ಲ ಪಾರಾಯಣ, ಸ್ತೋತ್ರ. ಅಂದರೆ ಇವನು ನಿದ್ದೆ ಮಾಡಲ್ಲ, ನಿದ್ದೆ ಮಾಡೋರಿಗೂ ನಿದ್ದೆ ಕೊಡಲ್ಲ. ಅದೇ ಸಮಯಕ್ಕೆ ಹಾಮಾನನು ಪ್ರವೇಶ ಮಾಡ್ತಾ ಇರೋದು. ಹಾಮಾನನು ಅದೇ ಸಮಯಕ್ಕೆ ಅಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ. ದೇವರು ಪರಿಸ್ಥಿತಿಗಳನ್ನು ತಿರುಗಿಸ್ತಾ ಇದ್ದಾನೆ. ಪ್ರತಿಕೂಲವಾದದ್ದನ್ನು ಅನುಕೂಲ ಮಾಡ್ತಾನೆ. ಅನುಕೂಲವಾದದ್ದನ್ನು, ನಿನಗೆ ವಿರುದ್ಧವಾಗಿ ತಂದ ಕಾರ್ಯಗಳನ್ನು, ಹಾಮಾನನು ಮಾಡಿದಂಥ ಕಾರ್ಯಗಳನ್ನು ಹಾಮಾನಿಗೆ ರಿವರ್ಸ್ ಹೊಡೆಯೋ ರೀತಿಯಲ್ಲಿ ಈ ವರ್ಷ ಚಲಿಸದೇ ಇರೋದು, ಸ್ತಬ್ಧವಾಗಿದ್ದು 2026ರಲ್ಲಿ ದೇವರು ಚಲಿಸುವಂತೆ ಮಾಡ್ತಾನೆ. ಮೂಮೆಂಟ್ ಇಲ್ಲದೆ ಇದ್ದಿದ್ದು ಚಲಿಸುವಂತೆ ಮಾಡ್ತಾನೆ. ಸ್ಟ್ಯಾಗ್ನೆಟ್ ಆಗಿದ್ದು, ಸ್ಟ್ರಕ್ ಆಗಿದ್ದು, ನಿಂತೋಗಿದ್ದು ದೇವರು ಚಲಿಸುವಂತೆ ಮಾಡ್ತಾನೆ.